ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಕಂಪ್ಲೀಟ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ನ ಸ್ಟಾರ್ಟ್ ಮಾಡೋಣ. ಸೊ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ಅಲ್ಲಿ ಫಸ್ಟ್ ಪ್ಯಾಟರ್ನ್ ಬಂದು ಡಬಲ್ ಟಾಪ್ ಅಂತ ಕರೀತೀವಿ. ಈ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ನ ಟ್ರೆಡಿಷನಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ಯಾಟರ್ನ್ಸ್ ಅಥವಾ ಆರ್ಟ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಪ್ಯೂರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ಅಂತಾನು ಕರಿತೀವಿ. ಸೊ ಈ ಒಂದು ಪ್ಯಾಟರ್ನ್ಸ್ ನ ನಾವು ಸ್ಟಡಿ ಮಾಡೋ ಉದ್ದೇಶ ಏನಂತಂದ್ರೆ, ಸುಮಾರು ಡಿಕೇಡ್ಸ್ ಕಾಲ ಮಾರ್ಕೆಟ್ ಅಲ್ಲಿ ಇದನ್ನ ಪ್ರೂವೆನ್ ಸಿಸ್ಟಮ್ಸ್ ಅಥವಾ ಸುಮಾರು ಏನ್ ಟೆಕ್ನಿಕಲ್ ಅನಾಲಿಸಿಸ್ ನ ಸ್ಟಡಿ ಮಾಡ್ತಾರೆ ಅವರು ಫಾಲೋ ಮಾಡ್ಕೊಂಡ್ ಬಂದಿರುವಂತ ಒಂದು ಟ್ರೆಡಿಷನಲ್ ಮೆಥಡ್ಸ್ ಆಗಿರುತ್ತೆ. ಸೊ ಅದರಿಂದ ಪ್ರೈಸ್ ಆಕ್ಷನ್ ಅನ್ನ ಸ್ಟಡಿ ಮಾಡಿದ್ರೆ ಇಂಪಾರ್ಟೆಂಟ್ ಇದೆಯಾ ಅಂದ್ರೆ ಪ್ರತಿಯೊಂದು ಪ್ಯಾಟರ್ನ್ ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಅಳವಡಿಸ್ಕೊಂತೀವಿ ಅನ್ನೋದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗಿರುತ್ತೆ ನಮ್ಮ ಸಕ್ಸಸ್ ಅನ್ನೋದು. ಸೊ ಈಗ ಫಸ್ಟ್ ಪ್ಯಾಟರ್ನ್ ನಾವು ಸ್ಟಡಿ ಮಾಡೋಣ. ನಾನು ಎವ್ರಿ ಸಿಂಗಲ್ ಪ್ಯಾಟರ್ನ್ ನಿಮಗೆ ತುಂಬ ಡೀಪ್ ಆಗಿ ತುಂಬ ಅಡ್ವಾನ್ಸ್ಡ್ ಆಗಿ ಕ್ಲೀನ್ ಆಗಿ ಹೇಳ್ಕೊಡ್ತೇನೆ. ನಿಮಗೆ ಏನೇ ಕ್ವರೀಸ್ ಬರಲಿ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಕಮೆಂಟ್ ಸೆಷನ್ ಮುಖಾಂತರ ನೀವು ನಿಮ್ಮ ಕಮೆಂಟ್ಸ್ನ ತಿಳಿಸಿ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೇನೆ. ಈಗ ಫಸ್ಟ್ ನಾವು ಈ ಒಂದು ಡಬಲ್ ಟಾಪ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಡಬಲ್ ಟಾಪ್ ಅನ್ನೋದು ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಕರಿತೀವಿ. ನೋಡಿ, ಪ್ರೈಸ್ ಏನ್ ಬುಲ್ ರನ್ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ, ಆ ಬುಲ್ ರನ್ ಎಂಡ್ ಆಗಿ ಇನ್ನು ಬೇರ್ ರನ್ ಅಥವಾ ಡೌನ್ ಟ್ರೆಂಡ್ ಶುರುವಾಗುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದೇ ಡಬಲ್ ಟಾಪ್ ಅಂತ ಕರಿತೀವಿ. ಇದನ್ನ ಮಿಡ್ ಪಾಯಿಂಟ್ ಅಂತಾನು ಕರಿತೀವಿ. ಅಂದ್ರೆ ಬುಲ್ಲಿಂದ ಬೇರ್ಗೆ ಶಿಫ್ಟ್ ಆಗುವಂತಹ ಒಂದು ಮಿಡ್ ಪಾಯಿಂಟ್ ಅಂತಾನು ಕರಿತೀವಿ. ಇನ್ನೊಂದು ವೇನಲ್ಲಿ ನಾವು ಹೇಳ್ಬೇಕಂದ್ರೆ ಡಿಮ್ಯಾಂಡ್ ಇಂದ ಸಪ್ಲೈಗೆ, ಅಂದ್ರೆ ಪ್ರೀವಿಯಸ್ಲಿ ಡಿಮ್ಯಾಂಡ್ ಝೋನ್ ಅಲ್ಲಿ ಇತ್ತು, ಈಗ ಸಪ್ಲೈ ಶಿಫ್ಟ್ ಆಗುತ್ತೆ ಅಂತಾನು ಹೇಳ್ತೀವಿ. ಅದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಯಾವುದೇ ಒಂದು ಸ್ಟಾಕ್ ನಮಗೆ ಹೈಯರ್ ಹೈ, ಹೈಯರ್ ಲೂ, ಹೈಯರ್ ಹೈ, ಹೈಯರ್ ಲೂ, ಹೈಯರ್ ಹೈ. ಸೊ ಇದನ್ನ ಬೇಸಿಕಲಿ ನಾವೇನಂತ ಕರಿತೀವಿ, ಅಪ್ ಟ್ರೆಂಡ್, ಬುಲ್ ರನ್ ಅಥವಾ ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಏನಾಗುತ್ತೆ, ನಮಗೆ ಹೈ ಕ್ರಿಯೇಟ್ ಆಯಿತು ಆ್ಯಂಡ್ ಒಂದು ಹೈಯರ್ ಲೂ ಆ್ಯಂಡ್ ಆಲ್ಮೋಸ್ಟ್ ನಿಯರ್ ಟು ದ ಈಕ್ವಲ್ ಹೈ ಅಥವಾ ಎಕ್ಸಾಕ್ಟ್ ಈಕ್ವಲ್ ಹೈ ಕ್ರಿಯೇಟ್ ಆಗುತ್ತೆ. ದೆನ್ ನಮಗೆ ಪ್ರೀವಿಯಸ್ ಹೈಯರ್ ಲೋ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡಿ ಆ್ಯಂಡ್ ಸ್ಲೈಟ್ಲಿ ರಿಟ್ರೇಸ್ಮೆಂಟ್ ಆಗಿ ದೆನ್ ಫರ್ದರ್ ಡೌನ್ ಹೋಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಏನು ಈ ಒಂದು ಲೊಕೇಶನ್ಸ್ ಇದೆ, ನಮಗೆ ಎರಡು ಟಾಪ್ ಕ್ರಿಯೇಟ್ ಆಯಿತು. ಎಕ್ಸಾಕ್ಟ್ಲಿ ನಾನು ಮಾರ್ಕ್ ಮಾಡೋದಾದರೆ ಇದು ಬಂದು ನಾವು ಟಾಪ್ 1 ಅಂತ ಕರಿತೀವಿ ಆ್ಯಂಡ್ ದೆನ್ ಟಾಪ್ 2. ಸೊ ನಮಗೆ ಟಾಪ್ 1 ಕ್ರಿಯೇಟ್ ಆಯಿತು, ಟಾಪ್ 2 ಕ್ರಿಯೇಟ್ ಆಯಿತು ಆ್ಯಂಡ್ ಇದಕ್ಕೆ ನೆಕ್ ಲೈನ್ ಅಂತ ಫಾರ್ಮೇಷನ್ ಆಗುತ್ತೆ. ನೆಕ್ ಲೈನ್ ಅಂತಂದರೆ ನಮಗೆ ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ಏನಿದೆ ಇದನ್ನ ನೀವು ಅಬ್ಸರ್ವ್ ಮಾಡಿ. ನಾವು ಆಲ್ಫಾಬೆಟ್ಸ್ನ ಸ್ಟಡಿ ಮಾಡುವಾಗ ಎಮ್ ಪ್ಯಾಟರ್ನ್ ಇದೆಯಲ್ವಾ, ಸೊ ಎಮ್ ಪ್ಯಾಟರ್ನ್ ಇಸ್ ನಥಿಂಗ್ ಬಟ್ ಡಬಲ್ ಟಾಪ್ ಅಂತ ಕರಿತೀವಿ. ಜಾಪನೀಸ್ ಲ್ಯಾಂಗ್ವೇಜ್ ಇದನ್ನ 2 ಬುಧ ಪ್ಯಾಟರ್ನ್ ಅಂತ ಕರೀತಾರೆ. ಓಕೆನಾ. ಸೊ ಎಕ್ಸಾಕ್ಟ್ಲಿ ನಾನು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಎಮ್ ಮಿಡ್ ಪಾಯಿಂಟ್ ಇರುತ್ತಲ್ವಾ, ಸೊ ಅಲ್ಲಿ ನಾವು ನೆಕ್ ಲೈನ್ ನ ಡ್ರಾ ಮಾಡ್ತೀವಿ. ಸೊ ನೆಕ್ ಲೈನ್ ನ ಡ್ರಾ ಮಾಡುವಾಗ ನಿಮಗೆ 3 ಆಪ್ಷನ್ ಇರುತ್ತೆ. ಫಸ್ಟ್ ಒನ್ ಬಂದು ನೀವು ಈ ಥರ ಒಂದು ಸಿಂಪಲ್ ಆಗಿ ಒಂದು ಟ್ರೆಂಡ್ ಲೈನ್ ನ ಹಾರಿಜಾಂಟಲ್ ಆಗಿ ಡ್ರಾ ಮಾಡೋದು, ಇಲ್ಲ ಅಂತಂದ್ರೆ ಹಾರಿಜಾಂಟಲ್ ರೇ ಯೂಸ್ ಮಾಡೋದು, ಇಲ್ಲ ಅಂದ್ರೆ ಹಾರಿಜಾಂಟಲ್ ಲೈನ್ ನ ಯೂಸ್ ಮಾಡೋದು. ಸೊ ಈ 3 ಆಪ್ಷನ್ ನಿಮ್ಮ ಹತ್ರ ಇರುತ್ತೆ ನೀವು ಡ್ರಾ ಮಾಡೋಕ್ಕೆ. ಬಟ್ ನೀವು ಈ 3ನ್ನ ಯೂಸ್ ಮಾಡಂಗಿಲ್ಲ. ಸೊ ನಾವು ರೆಕ್ಟ್ಯಾಂಗಲ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ರೆಕ್ಟ್ಯಾಂಗಲ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಯಾವಾಗಾದ್ರೂ ನಮಗೆ ಡಬಲ್ ಟಾಪ್ ಕ್ರಿಯೇಟ್ ಆಗೋವಾಗ ಸೊ ನಾವು ಏನಿಲ್ಲಿ ಅಕ್ಯುರೇಟಾಗಿ ನೋಡ್ತಾ ಇದ್ದೀವಿ, ಸೊ ಈ ಥರ ಅಕ್ಯುರೇಟಾಗಿ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಲ್ಲ. ಸೊ ಮಾರ್ಕೆಟಲ್ಲಿ ಸ್ಲೈಟ್ಲಿ ವೇರಿಯೇಷನ್ ಇರುತ್ತೆ. ನಾವು ಎಕ್ಸಾಕ್ಟ್ಲಿ ಈ ಲೊಕೇಶನ್ಲಿ ಕ್ಯಾಂಡಲ್ಸ್ನ ಕನೆಕ್ಟ್ ಮಾಡುವಾಗ ಸ್ಲೈಟ್ಲಿ ಒಂದು ಕ್ಯಾಂಡಲ್ಲು ಚಿಕ್ಕದಾಗಿರುತ್ತೆ, ಇನ್ನೊಂದು ಕ್ಯಾಂಡಲ್ ವಿಕ್ ದೊಡ್ಡದಾಗಿರುತ್ತೆ. ಸೊ ಅದನ್ನು ನಾವು ಮಾರ್ಕ್ ಮಾಡಿ ಆಲ್ಮೋಸ್ಟ್ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಲೆವೆಲಲ್ಲಿ ನಾವು ಡ್ರಾ ಮಾಡಬೇಕಾಗಿರೋದ್ರಿಂದ ಸೊ ನಾವು ಯಾವತ್ತೂ ಬೇಸಿಕಲಿ ನೆಕ್ಲೈನ್ಸ್ನ ಡ್ರಾ ಮಾಡುವಾಗ ನಾನು ಹೇಳೋದಂದ್ರೆ ಚಾನಲ್ನ ಯೂಸ್ ಮಾಡಿ ಇನ್ಸ್ಟೆಡ್ ಆಫ್ ಹಾರಿಜಾಂಟಲ್ ರೇ ಅಥವಾ ಹಾರಿಜಾಂಟಲ್ ಲೈನ್ ಅಥವಾ ಟ್ರೆಂಡ್ ಲೈನ್ ಬೇಸಿಸ್. ಸೊ ಈಗ ಈ ಡಬಲ್ ಟಾಪ್ ನಮಗೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ನೋಡಿ. ಟ್ರೆಂಡ್ ಬಂದು ನಮಗೆ ಪ್ರೀವಿಯಸ್ಲಿ ಏನಾಗಿತ್ತು, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬುಲ್ ರನ್ ಕ್ರಿಯೇಟ್ ಆಗಿತ್ತು. ಸೊ ಒನ್ಸ್ ಬುಲ್ ರನ್ ಕ್ರಿಯೇಟ್ ಆದಮೇಲೆ ಫಸ್ಟ್ ಟಾಪ್ ಕ್ರಿಯೇಟ್ ಆಯಿತು, ಸೆಕೆಂಡ್ ಟಾಪ್ ಕ್ರಿಯೇಟ್ ಆಯಿತು ಆ್ಯಂಡ್ ಪ್ರೀವಿಯಸ್ ಹೈಯರ್ ಲೋ ಏನಿತ್ತು ಅದನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟ. ನೀವು ಇಲ್ಲಿ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ಪ್ಯಾಟರ್ನ ನಾನು ನಿಮಗೆ ತುಂಬ ಡೀಪ್ ಆಗಿ ತುಂಬ ಅಡ್ವಾನ್ಸ್ಡಾಗಿ ಹೇಳ್ಕೊಡ್ತೀನಿ. ಸೊ ನಾನು ಇನ್ನೊಂದು ಪ್ರಾಮಿಸ್ ಮಾಡ್ತೀನಿ, ಇಲ್ಲಿ ತನಕ ನೀವು ಇಷ್ಟು ಅಡ್ವಾನ್ಸ್ಡಾಗಿ ಕೇಳಿರಲ್ಲ, ಎಲ್ಲೂ ಯಾವುದೇ ಒಂದು ವಿಡಿಯೋನಲ್ಲೂ ನೀವು ಕೇಳಿರಲ್ಲ, ಅಷ್ಟು ಡೀಪಾಗಿ ಹೇಳ್ಕೊಡ್ತೇನೆ. ಈಗ ನೋಡಿ, ಈ ಒಂದು ಹೈ ಕ್ರಿಯೇಟ್ ಆದಾಗ ಫಸ್ಟ್ ಹೈ ಏನು ಕ್ರಿಯೇಟ್ ಆಯಿತು, ಈ ಹೈನ ಕ್ರಿಯೇಟ್ ಆದಾಗ ಬೇಸಿಕಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪ್ರೈಸ್ ಬಂದು ಈ ಪ್ರೀವಿಯಸ್ ಹೈನ ಬ್ರೇಕ್ ಮಾಡಿ ನೆಕ್ಸ್ಟ್ ಹೈ ಕ್ರಿಯೇಟ್ ಆಯ್ತು ಅಂದರೆ ನಮಗೆ ನ್ಯೂ ಹೈಯರ್ ಹೈ ಅನ್ನೋದು ಕ್ರಿಯೇಟ್ ಆಗುತ್ತೆ. ಬಟ್ ಅದು ಫೇಲ್ ಆಯಿತು. ಯಾವಾಗ ಅದು ಫೇಲ್ ಆಯಿತು, ನಮಗೆ ಪ್ರೀವಿಯಸ್ ಹೈಯರ್ ಲೋ ಎಲ್ಲಿತ್ತು, ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ಏನು ನೋಡ್ತಾ ಇದ್ರೆ ಇದು ಬಂದು ಪ್ರೀವಿಯಸ್ ಹೈಯರ್ ಲೋ ಆಗಿರುತ್ತೆ. ಸೊ ಇದನ್ನ ಬಂದು ಇಮ್ಮಿಡಿಯೇಟಾಗಿ ಬಂದು ಬ್ರೇಕ್ ಡೌನ್ ಮಾಡ್ದ. ಯಾವ ಲೊಕೇಶನಲ್ಲಿ, ಈ ಲೊಕೇಶನಲ್ಲಿ ಬಂದು ಬ್ರೇಕ್ ಡೌನ್ ಮಾಡ್ದ. ಯಾವಾಗ ನಮಗೆ ಪ್ರೀವಿಯಸ್ ಹೈಯರ್ ಲೋ ಅನ್ನೋದು ಬ್ರೇಕ್ ಡೌನ್ ಆಯಿತು, ಆಗ ಕನ್ಫರ್ಮೇಷನ್ ಆಯಿತು ಈ ಸ್ಟಾಕು ಹೈಯರ್ ಹೈ ಕ್ರಿಯೇಟ್ ಆಗೋವಾಗ ಫೇಲ್ಯೂರ್ ಆಯಿತು, ಬಟ್ ಹೈಯರ್ ಲೋನ ಬ್ರೇಕ್ ಡೌನ್ ಮಾಡಿಬಿಟ್ಟ. ಅಂದರೆ ಸೆಂಟಿಮೆಂಟ್ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ತನಕ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಹೈಯರ್ ಹೈ ಬ್ರೇಕ್ಔಟ್ ಆಗಿತ್ತು ಪ್ರೀವಿಯಸ್ಲಿ, ಈ ಹೈ ಬ್ರೇಕ್ಔಟ್ ಆಗಿತ್ತು, ಈ ಹೈಯರ್ ಲೋ ಪ್ರೊಟೆಕ್ಟೆಡ್ ಆಗಿತ್ತು, ಅಗೈನ್ ಈ ಹೈ ಬ್ರೇಕ್ಔಟ್ ಆಗಿತ್ತು, ಈ ಹೈಯರ್ ಲೋ ಪ್ರೊಟೆಕ್ಟೆಡ್ ಆಗಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಹೈಯರ್ ಲೋ ಪ್ರೊಟೆಕ್ಟೆಡ್ ಆಗಿಲ್ಲ, ಬಟ್ ಹೈಯರ್ ಹೈನ ಬ್ರೇಕ್ಔಟ್ ಮಾಡೋದ್ರಲ್ಲೂ ಸಹ ಫೇಲ್ಯೂರ್ ಆಯಿತು. ಈ ಒಂದು ಕನ್ಫರ್ಮೇಷನ್ ಡಬಲ್ ಟಾಪ್ ನಮ್ಗೆ ಏನು ಹೇಳುತ್ತೆ ಅಂದರೆ, ಇನ್ನು ಪ್ರೈಸಲ್ಲಿ ಡೌನ್ ಟ್ರೆಂಡ್ ಶುರುವಾಗುತ್ತೆ ಅಂತ ಹೇಳುತ್ತೆ. ಬಟ್ ನಾವು ಎಲ್ಲಿ ಎಂಟ್ರಿ ತೊಗೊತೀವಿ,
ನೋಡಿ, ಸುಮಾರು ಜನ ಯಾವಾಗಾದ್ರೂ ಡಬಲ್ ಟಾಪ್ ಕ್ರಿಯೇಟ್ ಆದಾಗ ಆ್ಯಸ್ ಸೂನ್ ಆಸ್ ನೆಕ್ಲೈನ್ನ ಬ್ರೇಕ್ ಡೌನ್ ಮಾಡಿದ ತಕ್ಷಣ ಎಂಟ್ರಿ ತಗೊತಾರೆ. ಅದು ರಾಂಗ್ ಅದು. ಯಾಕೆಂತಂದರೆ ನಮಗೆ ಇಲ್ಲಿಂದ ಹಿಡಿದು ಏನು ಈ ಹೈಯೆಸ್ಟ್ ಪಾಯಿಂಟ್ ಇದೆ, ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಅನ್ನೋದು ನಮಗೆ ಫಾಲ್ ಆಗಿದೆ, ಅಂದರೆ ಡೌನ್ ಟ್ರೆಂಡ್ ಬಂದಿದೆ. ಸೊ ಇದರ ಡೌನ್ ಟ್ರೆಂಡ್ ಬಂದಾಗ ನಮಗೆ ಸ್ಲೈಟ್ಲಿ ರೀಟ್ರೇಸ್ಮೆಂಟ್ ಅಂತ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ. ಆ ಸ್ಲೈಟ್ಲಿ ರೀಟ್ರೇಸ್ಮೆಂಟ್ ಕ್ರಿಯೇಟ್ ಆದಾಗ ನಮಗೆ ಬೆಸ್ಟ್ ಲೊಕೇಶನ್ ಆಗಿರುತ್ತೆ ಈ ನೆಕ್ಲೈನ್ ಹತ್ರ ರಿಜೆಕ್ಷನ್ ಕ್ಯಾಂಡಲಲ್ಲಿ. ಅಂದರೆ ಈ ನೆಕ್ಲೈನ್ ಹತ್ರ ಬಂದು ನಮಗೆ ರಿಜೆಕ್ಟ್ ಆಗುತ್ತೆ ಪ್ರೈಸ್, ಅಂದರೆ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ವಾ. ಸೊ ಆ ಲೊಕೇಶನ್ ನಮಗೆ ಬೆಸ್ಟ್ ಲೊಕೇಶನ್ ಆಗಿರುತ್ತೆ ಎಂಟ್ರಿ ತಗೊಳ್ಳೋಕ್ಕೆ. ಎಕ್ಸಾಕ್ಟ್ಲಿ ಡೌನ್ ಟ್ರೆಂಡ್ ಅಂದರೆ ಶಾರ್ಟ್ ಸೆಲ್ಲಿಂಗ್ಗೆ ಇಲ್ಲಿ ನಾವು ಎಂಟ್ರಿ ತಗೊತೀವಿ ಆ್ಯಂಡ್ ಡೌನ್ ಟ್ರೆಂಡ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ರಿಸ್ಕ್ ಆ್ಯಂಡ್ ರಿವಾರ್ಡ್ ಎಷ್ಟು ಇಟ್ಕೋಬೇಕು ಅಂತ ನೀವು ಕೇಳೋದಾದರೆ, ನೋಡಿ, ಡಬಲ್ ಟಾಪ್ ಡಬಲ್ ಬಾಟಮ್ ಯಾವುದೇ ಥರದ ರಿಸ್ಕ್ ಡಿಫೈನ್ಡ್ ಇರಲ್ಲ. ಓಕೆನಾ. ಇಫ್ ಇನ್ ಕೇಸ್ ನಾನೊಂದು ರಿಸ್ಕ್ ಬಂದು 100 ರೂಪೀಸ್ ತೊಗೊತಾ ಇದ್ದೀನಿ ಅಂತಂದರೆ ನಾನು ರಿವಾರ್ಡ್ 1:2 ಮಿನಿಮಮ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಹೊರತು ಡಿಫೈನ್ಡ್ ಸಿಸ್ಟಮ್ ಇಲ್ಲ. ಸುಮಾರು ಪ್ಯಾಟರ್ನ್ಸಲ್ಲಿ ಡಿಫೈನ್ಡ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಟ್ರಯಾಂಗಲ್ಸ್, ಹೆಡ್ ಆ್ಯಂಡ್ ಶೋಲ್ಡರ್, ಕಪ್ ಆ್ಯಂಡ್ ಹ್ಯಾಂಡಲ್ಸ್. ಸೊ ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಚಾರ್ಟ್ ಪ್ಯಾಟರ್ನ್ ನಿಮಗೆ ಡಿಫೈನ್ ಮಾಡುತ್ತೆ ನಿಮ್ಮ ರಿಸ್ಕ್ ಮತ್ತು ರಿವಾರ್ಡ್ನ. ಬಟ್ ಇಲ್ಲಿ ಹಾಗಿರಲ್ಲ, ಲಾಜಿಕಲಿ ತಗೋಬೇಕಾಗಿರುತ್ತೆ ರಿವಾರ್ಡ್ ಎಷ್ಟು ಬುಕ್ ಮಾಡ್ಕೋಬೇಕಂತ. 1:2 ಇಸ್ ಅ ಮಿನಿಮಲ್ ರಿವಾರ್ಡ್. ಸೊ ಯಾವತ್ತು ಅದಕ್ಕೆ ಸ್ಟಿಕ್ ಆಗಿ ಎಬೋ ದಟ್ ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಸೊ ಈಗ ಈ ಒಂದು ಪ್ಯಾಟರ್ನ ನಾವು ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಈ ಸ್ಟಾಕ್ನ ಅಬ್ಸರ್ವ್ ಮಾಡಿ, ಝೈಡಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಅಂತ. ಸೊ ಈ ಸ್ಟಾಕ್ ಏನಾಗ್ತಿದೆ, ಪ್ರೀವಿಯಸ್ಲಿ ನಮಗೆ ಅಪ್ ಟ್ರೆಂಡ್ ಕ್ರಿಯೇಟ್ ಆಗಿದೆ, ಕರೆಕ್ಟ್ ಅಲ್ವಾ. ಸೊ ಕಂಟಿನ್ಯೂಷನ್ ಆಫ್ ದ ಹೈಯರ್ ಹೈಸ್ ಕ್ರಿಯೇಟ್ ಆಗ್ತಿದೆ. ಹೈಯರ್ ಹೈ, ಪುಲ್ ಬ್ಯಾಕ್, ಹೈಯರ್ ಹೈ, ಪುಲ್ ಬ್ಯಾಕ್ ಆ್ಯಂಡ್ ಫರ್ದರ್ ಹೈಯರ್ ಹೈ. ಸೊ ನಮಗೆ ಇಲ್ಲಿ ತನಕ ಪ್ರೈಸ್ ಅನ್ನೋದು ಅಪ್ ಬಂತು. ಸೊ ಒನ್ಸ್ ಈ ಒಂದು ಹೈಯರ್ ಹೈ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪುಲ್ ಬ್ಯಾಕ್ ಅಥವಾ ಹೈಯರ್ ಲೋ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ನಮಗೆ ಪುಲ್ ಬ್ಯಾಕ್ ಕ್ರಿಯೇಟ್ ಆಯಿತು ಮತ್ತು ಆಲ್ಮೋಸ್ಟ್ ಈಕ್ವಲ್ ಹೈ ಕ್ರಿಯೇಟ್ ಆಗಿ ದೆನ್ ನಮಗೆ ಪ್ರೀವಿಯಸ್ ಹೈನ ಬ್ರೇಕ್ಔಟ್ ಮಾಡ್ತೀರಾ, ಹೈಯರ್ ಲೋನ ಬ್ರೇಕ್ ಡೌನ್ ಮಾಡಿಬಿಟ್ಟ. ಇಲ್ಲಿ ನೋಡಿ, ಪ್ರೀವಿಯಸ್ ಹೈಯರ್ ಹೈ ಅನ್ನೋದು ಈ ಲೊಕೇಶನಲ್ಲಿದೆ, ಇದನ್ನು ಬ್ರೇಕ್ಔಟ್ ಮಾಡಲಿಲ್ಲ. ಆದರೆ ಪ್ರೀವಿಯಸ್ ಹೈಯರ್ ಲೋ ಏನಿತ್ತು ಈ ಲೊಕೇಶನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟ. ಸೊ ಎಕ್ಸಾಕ್ಟ್ಲಿ ಯಾವಾಗ ಈ ಪ್ರೀವಿಯಸ್ ಹೈಯರ್ ಲೋನ ಬ್ರೇಕ್ ಡೌನ್ ಮಾಡಿದ್ನೋ ಅವಾಗ ನಾವೇನು ಮಾಡ್ತೀವಿ, ಇದನ್ನ ನೆಕ್ಲೈನ್ ಅಂತ ಡ್ರಾ ಮಾಡ್ಕೊತೀವಿ. ಸೊ ಆ್ಯಸ್ ಸೂನ್ ಆಸ್ ನಮಗೆ ಈ ನೆಕ್ಲೈನ ಬ್ರೇಕ್ ಡೌನ್ ಮಾಡಿಬಿಟ್ಟ ಅಂತ ತಿಳ್ಕೊಳ್ಳಿ. ಸೊ ಇಮ್ಮಿಡಿಯೇಟಾಗಿ ನಾವು ಎಂಟ್ರಿ ತೊಗೊಳ್ಳಲ್ಲ. ಇಲ್ಲಿ ನೋಡಿ, ಈ ಒಂದು ಬಿಗ್ ರೆಡ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ ನಿಮಗೆ, ಸೊ ಈ ಕ್ಯಾಂಡಲ್ ನಾವು ಯಾವುದೇ ಥರದ ಎಂಟ್ರಿ ತೊಗೊಳಕ್ಕೆ ಹೋಗಲ್ಲ, ನಾವು ವೆಯ್ಟ್ ಮಾಡ್ತೀವಿ. ಪುಲ್ ಬ್ಯಾಕ್ಗೋಸ್ಕರ ನಾವು ವೆಯ್ಟ್ ಮಾಡ್ತೀವಿ. ಸೊ ನಮಗೆ ಪುಲ್ ಬ್ಯಾಕ್ ಎಲ್ಲಿ ಕ್ರಿಯೇಟ್ ಆಗಿದೆ ನೀವು ಚೆಕ್ ಮಾಡ್ಕೊಳ್ಳಿ. ಪುಲ್ ಬ್ಯಾಕ್ ಬಂದು ನಮಗೆ ಇಲ್ಲಿಂದ ಹಿಡಿದು ಆಲ್ಮೋಸ್ಟ್ ಈ ನೆಕ್ಲೈನ್ ಹತ್ರ ಬಂದು ನಮಗೆ ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿದೆ. ಈಗ ಸ್ಟಾಪ್ ಲಾಸನ್ನು ಹೇಗೆ ಇಟ್ಕೊಳ್ಳೋದು? ಸೊ ಮೋಸ್ಟ್ ಆಫ್ ದ ಕೇಸಸ್ಸು ಡಬಲ್ ಟಾಪ್ ಅಥವಾ ಡಬಲ್ ಬಾಟಮ್ನ ನಾವು ಸ್ಟಡಿ ಮಾಡುವಾಗ ರೀಸೆಂಟ್ ಹೈ ಅಥವಾ ರೀಸೆಂಟ್ ರಿಜೆಕ್ಷನ್ ಹೈ ಏನಿರುತ್ತೋ ಅದನ್ನು ನಾವು ಸ್ಟಾಪ್ ಲಾಸಾಗಿ ಇಟ್ಕೊತೀವಿ. ಈಗ ನೀವು ನೋಡಿ, ಪ್ರೈಸ್ ಎಲ್ಲಿಂದ ಫಾಲ್ ಆಗ್ತಾ ಇದೆ ನೋಡಿ, ಈ ಹೈಯೆಸ್ಟ್ ಪಾಯಿಂಟ್ ಏನಿದೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ನಮಗೆ ಈ ಹೈಯೆಸ್ಟ್ ಪಾಯಿಂಟಿಂದ ಪ್ರೈಸ್ ಅನ್ನೋದು ಈ ಥರ ಫಾಲ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ. ಆದರೆ ಪ್ರೈಸಲ್ಲಿ ಏನಾದರೂ ಈ ಥರ ಡೌನ್ ಬಂದು ಸ್ಲೈಟ್ಲಿ ಪುಲ್ ಬ್ಯಾಕ್ ಬಂದು ಈ ಥರ ಫಾಲ್ ಆಗಿದೆಯಾ? ಡೆಫಿನೆಟ್ಲಿ ಇಲ್ಲ. ಒಂದೇ ಸಮ ನಮಗೆ ವಿತೌಟ್ ಗ್ಯಾಪ್ ಏನಾಗ್ತಿದೆ, ಪ್ರೈಸ್ ಅನ್ನೋದು ಡೈರೆಕ್ಟಾಗಿ ಫಾಲ್ ಆಗ್ತಾ ಇದೆ ಇಲ್ಲಿಂದ ಇಲ್ಲಿ ತನಕ ನಾನ್ ಸ್ಟಾಪ್ ಆಗಿ. ಸೊ ಅವಾಗ ನಮಗೆ ರೀಸೆಂಟ್ ಹೈ ಯಾವುದಾಗಿರುತ್ತೆ, ಈ ಲೊಕೇಶನ್ ಆಗಿರುತ್ತೆ ನನಗೆ ರೀಸೆಂಟ್ ಹೈ. ಸೊ ರೀಸೆಂಟ್ ಸ್ವಿಂಗ್ ಹೈ ಬಂದು ನಾನು ಸ್ಟಾಪ್ ಲಾಸ್ ಆಗಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಹೇಗೆ ಅಂತ ನೀವು ನೋಡೋದಾದರೆ ಎಕ್ಸಾಕ್ಟ್ಲಿ ಇಲ್ಲಿ ನಾನು ಎಂಟ್ರಿ ಇರುತ್ತೆ ಆ್ಯಂಡ್ ರೀಸೆಂಟ್ ಹೈ ಬಂದು ಟಾಪ್ ಹೈ ಏನಿರುತ್ತೆ ಅದು ಬಂದು ನನಗೆ ಸ್ಟಾಪ್ ಲಾಸ್ ಆಗಿರುತ್ತೆ ಆ್ಯಂಡ್ ಅಲ್ಲಿಂದ ನಾನು ಮಿನಿಮಮ್ 1:2 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಎಕ್ಸಾಕ್ಟ್ಲಿ ನಮಗೆ 1:2 ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ. ಸೊ ಈಗ ನೀವು ಈ ಡಬಲ್ ಟಾಪಲ್ಲಿ ಏನೆಲ್ಲ ಬರುತ್ತೆ ಅಂತ ನೀವು ನೋಡೋದಾದರೆ ಈ ಒಂದು ಪಾಯಿಂಟ್ ಏನಿದೆ ಇದನ್ನ T1 ಅಂತ ತಗೊತೀವಿ, ವಿಚ್ ಇಸ್ ನಥಿಂಗ್ ಬಟ್ ಎ ಟಾಪ್ 1. ಓಕೆನಾ. ಸೊ ಇದು ಬಂದು ನಮಗೆ T1 ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು T2 ಆಗಿರುತ್ತೆ, ಇದು ಬಂದು ನಮಗೆ T2 ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೆಕ್ಲೈನ್ NL ಅಂತ ಕರಿತೀವಿ. ಓಕೆನಾ, ನೆಕ್ಲೈನ್ ಅಂತ ಕರಿತೀವಿ. ಸೊ ಇದು ಬಂದು ನಮಗೆ NL ಅಥವಾ ನೆಕ್ಲೈನ್ ಅಂತ ಕರಿತೀವಿ. ದೆನ್ ಇಲ್ಲಿ ಬಂದು ನಮಗೆ ಬ್ರೇಕ್ ಡೌನ್ ಆಗಿದೆ. ಸೊ ಈ ಒಂದು ಫಾರ್ಮೇಷನ್ ಡಬಲ್ ಟಾಪ್ ಏನಿದೆ, ಈ ಡಬಲ್ ಟಾಪ್ ನಮಗೆ ಏನನ್ನ ಹೇಳ್ತಾ ಇದೆ, ಬೇಸಿಕಲಿ ಇನ್ನು ಅಪ್ ಟ್ರೆಂಡ್ ಮುಗೀತು. ಏನು ಈ ಝೈಡಸ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಇಲ್ಲಿಂದ ನಮಗೆ ಕಂಟಿನ್ಯೂಷನ್ ಆಫ್ ದ ಅಪ್ ಟ್ರೆಂಡ್ ಕ್ರಿಯೇಟ್ ಆಗಿತ್ತು. ಸೊ ಈ ಅಪ್ ಟ್ರೆಂಡ್ ಅನ್ನೋದು ನಮಗೆ ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡ್ ಶುರುವಾಗುತ್ತೆ, ಸೆಲ್ಲರ್ಸ್ ಶುರುವಾಗ್ತಾರೆ ಅಂತ ಹೇಳ್ತಾ ಇದೆ. ಸೊ ಎಕ್ಸಾಕ್ಟ್ಲಿ ನಮಗೆ ಅದೇ ಒಂದು ಬಿಹೇವಿಯರ್ನ ಸಿಕ್ತು ಆ್ಯಂಡ್ ನೆಕ್ಲೈನ್ನ ಬ್ರೇಕ್ ಡೌನ್ ಮಾಡಿದ ತಕ್ಷಣ ಎಂಟ್ರಿ ತಗೋಬೇಡಿ, ಪುಲ್ ಬ್ಯಾಕ್ ಅಥವಾ ರೀಟ್ರೇಸ್ಮೆಂಟ್ಗೋಸ್ಕರ ವೆಯ್ಟ್ ಮಾಡಿ. ಸೊ ನಮಗೆ ಪ್ರೈಸ್ ಅನ್ನೋದು ಇಲ್ಲಿಂದ ಇಲ್ಲಿ ರೀಟ್ರೇಸ್ಮೆಂಟ್ ಆಯಿತು. ರೀಟ್ರೇಸ್ಮೆಂಟ್ ರಿಜೆಕ್ಷನ್ ಕ್ಯಾಂಡಲ್ ಯಾವ್ದು ಬರುತ್ತೋ ಆ ರೀಟ್ರೇಸ್ಮೆಂಟ್ ಅಥವಾ ನೆಕ್ಲೈನ್ ಲೊಕೇಶನಲ್ಲಿ ಕ್ಯಾಂಡಲ್ ರಿಜೆಕ್ಟ್ ಆಗುತ್ತಲ್ವಾ, ಸೆಲ್ಲಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತಲ್ವಾ. ಸೊ ಆ ಕ್ಯಾಂಡಲ್ ನಾವು ಎಂಟ್ರಿ ತೊಗೊತೀವಿ, ಆ ರೀಸೆಂಟ್ ಸ್ವಿಂಗ್ ಹೈ ನಾವು ಸ್ಟಾಪ್ ಲಾಸ್ಗೆ ಇಟ್ಕೊತೀವಿ, ಮಿನಿಮಮ್ 1:2 ಟಾರ್ಗೆಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದನ್ನು ನಾವು ಡಬಲ್ ಟಾಪ್ ಟ್ರೇಡಿಂಗ್ ಸ್ಟ್ರಾಟಜಿ ಅಥವಾ ಡಬಲ್ ಟಾಪ್ ಚಾರ್ಟ್ ಪ್ಯಾಟರ್ನ್ ಅಥವಾ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಡಬಲ್ ಟಾಪ್ ಪ್ಯಾಟರ್ನ್ ಅಥವಾ ಜಾಪನೀಸ್ ಲ್ಯಾಂಗ್ವೇಜಲ್ಲಿ
2 ಬುಧ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ನಾವು ಇನ್ನೂ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇಲ್ಲಿ ನೋಡಿ, ವಿಪ್ರೋ ಸ್ಟಾಕು ಸೇಮ್ ಆ್ಯಸ್ ಇಟ್ ಈಸ್ ನಮಗೆ ಕಂಟಿನ್ಯೂಷನ್ ಆಫ್ ದ ಬುಲ್ ರನ್ ಕ್ರಿಯೇಟ್ ಆಗ್ತಾ ಇತ್ತು. ನೋಡಿ, ಹೈಯರ್ ಹೈ, ಪುಲ್ ಬ್ಯಾಕ್, ಹೈಯರ್ ಹೈ, ಪುಲ್ ಬ್ಯಾಕ್, ಹೈಯರ್ ಹೈ, ಪುಲ್ ಬ್ಯಾಕ್ ಆ್ಯಂಡ್ ಹೈ. ಇಲ್ಲಿ ಎಕ್ಸಾಕ್ಟ್ಲಿ ನಮಗೆ ಎಮ್ ಶೇಪ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಇಲ್ಲಿ ನಮಗೇನಾಯಿತು, ಫೈನಲ್ ಆಗಿ ನೋಡಿ, ಈ ಒಂದು ಬಿಗ್ ಬುಲ್ ರನ್ ಏನಿದೆ ಇದು ಕಂಟಿನ್ಯೂಷನ್ ಆಫ್ ದ ಹೈಯರ್ ಹೈಸ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ನಮಗೆ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಬಂದಮೇಲೆ ನಮಗೆ ಎಮ್ ಶೇಪ್ ಪ್ಯಾಟರ್ನ್ ಕ್ರಿಯೇಟ್ ಆಯಿತು. ಈ ಒಂದು ಲೊಕೇಶನ್ ನಾವು ನೆಕ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ನೆಕ್ ಲೈನ್ ಆಗಿರುತ್ತೆ. ಸೊ ಈಗ ನೆಕ್ ಲೈನ್ ಕ್ರಿಯೇಟ್ ಆಯಿತು, ಟಾಪ್ 1 ಕ್ರಿಯೇಟ್ ಆಗಿದೆ, ಟಾಪ್ 2 ಕ್ರಿಯೇಟ್ ಆಗಿದೆ. ಸೊ ಎಲ್ಲಿ ನಮಗೆ ಬ್ರೇಕ್ ಡೌನ್ ಸಿಕ್ಕಿದೆ, ಸೊ ಈ ಒಂದು ಕ್ಯಾಂಡಲ್ ನಮಗೆ ನೆಕ್ ಲೈನ್ನ ಬ್ರೇಕ್ ಡೌನ್ ಮಾಡಿ ಬಿಲೋ ಟ್ರೇಡಿಂಗ್ ಆಗೋಕ್ಕೆ ಶುರುವಾಯಿತು. ಸೊ ಆ್ಯಸ್ ಸೂನ್ ಆ್ಯಸ್ ನಮಗೆ ಇದು ಬಿಲೋ ಬಂದಿದ ತಕ್ಷಣ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪುಲ್ ಬ್ಯಾಕ್ನ. ಆ ಸ್ಟಾಕಲ್ಲಿ ಸ್ಲೈಟ್ಲಿ ಪುಲ್ ಬ್ಯಾಕ್ ಆಗಿ ನಮಗೆ ನೆಕ್ಲೈನ್ ಹತ್ರ ಕ್ಯಾಂಡಲ್ ರಿಜೆಕ್ಟ್ ಆಗಬೇಕು. ಸೊ ಎಕ್ಸಾಕ್ಟ್ಲಿ ನನಗೆ ಈ ಒಂದು ರೆಡ್ ಕ್ಯಾಂಡಲ್ ಬಂದು ಆಲ್ಮೋಸ್ಟ್ 98% ನಿಯರ್ ಬೈ ನೆಕ್ಲೈನ್ ಹತ್ರ ಬಂದು ನಮಗೆ ರಿಜೆಕ್ಟ್ ಅನ್ನೋದು ಆಗ್ತಾ ಇದೆ. ಸೊ ಆ್ಯಸ್ ಸೂನ್ ಆಸ್ ನಮಗೆ ಆ ರಿಜೆಕ್ಷನ್ ಕನ್ಫರ್ಮೇಷನ್ ಆದಮೇಲೆ ಕ್ಲೋಸಿಂಗಲ್ಲಿ ನಾವು ಎಂಟ್ರಿ ತೊಗೊತೀವಿ. ಅಲ್ಲಿಂದ ಮಿನಿಮಮ್ 1:2 ಟಾರ್ಗೆಟ್ ಇಟ್ಕೊತೀವಿ. ಈಗ ನೀವು ನನಗೆ ಕ್ವಶನ್ ಮಾಡ್ಬೋದು, ಇಲ್ಲಿ ಸ್ಟಾಪ್ ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ನೋಡಿ, ಪ್ರೈಸಲ್ಲಿ ಏನಾಗ್ತಾ ಇದೆ, ಫಸ್ಟ್ ನೀವು ಪ್ರೈಸ್ನ ಅಬ್ಸರ್ವ್ ಮಾಡಿ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬಂತು ಪ್ರೈಸು, ಸ್ಲೈಟ್ಲಿ ಪುಲ್ ಬ್ಯಾಕು, ಡೌನು, ಪುಲ್ ಬ್ಯಾಕು, ಡೌನು. ಸೊ ಈ ಥರ ಬರ್ತಾ ಇದೆ. ಈಗ ನಾನು ರೀಸೆಂಟ್ ಸ್ವಿಂಗ್ ಹೈ ಅಂತ ತಗೊಳ್ಳೋದಾದರೆ ಈ ಲೊಕೇಶನ್ ರೀಸೆಂಟ್ ಸ್ವಿಂಗ್ ಹೈ ಆಗಿರುತ್ತೆ, ನೆಕ್ಸ್ಟ್ ಇದಾಗಿರುತ್ತೆ, ನೆಕ್ಸ್ಟ್ ಇದಾಗಿರುತ್ತೆ. ಓಕೆನಾ? ಸೊ ಈ ಥರ 3 ಲೆವೆಲಲ್ಲಿ ಪುಲ್ ಬ್ಯಾಕ್ಸ್ ಅನ್ನೋದು ನಮ್ಗೆ ಸಿಗ್ತಾ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ರೀಸೆಂಟ್ ಹೈ ಬಂದು ನನಗೆ ಸ್ಟಾಪ್ ಲಾಸ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿದೆ. ಆ್ಯಂಡ್ ರಿಜೆಕ್ಷನ್ ಕ್ಯಾಂಡಲ್ ಬಂದು ನಾನು ಇಲ್ಲಿ ತೊಗೊತಾ ಇದ್ದೀನಿ. ಆ್ಯಂಡ್ ಎಂಟ್ರಿ ಆಯಿತು, ಸ್ಟಾಪ್ ಲಾಸ್ ಕನ್ಫರ್ಮ್ ಆಯಿತು, ಆ್ಯಂಡ್ 1:2 ಮಿನಿಮಮ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ನಮಗೆ ಆಲ್ಮೋಸ್ಟ್ 1:2 ಅನ್ನೋದು ಮೋರ್ ದೆನ್ 1:2 ಕೊಟ್ಟಿದೆ. ಬಟ್ ನಮ್ಮ ಟಾರ್ಗೆಟ್ 1:2 ಅನ್ನೋದು ಅಚೀವ್ ಆಗಿದೆ. ಸೊ ನಮಗೆ ಏನು ಹೇಳ್ತಾ ಇದೆ, ಡಬಲ್ ಟಾಪ್ ಅನ್ನೋದು ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಕರಿತೀವಿ. ಆ್ಯಂಡ್ ಯಾಕೆ ಇದನ್ನ ಎಂಡ್ ಆಫ್ ದ ಅಪ್ ಟ್ರೆಂಡ್ ಅಂತ ಕರಿತೀವಿ ಅಂತಂದರೆ, ಏನು ಪ್ರೀವಿಯಸ್ ಹೈ ಇತ್ತಲ್ವಾ, ಈ ಪ್ರೀವಿಯಸ್ ಹೈನ ಬ್ರೇಕೌಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದ ಒಂದು, ಈವಿಂದು ಬ್ರೇಕೌಟ್ ಮಾಡಿದ್ರೂ ಸಹ ಅದ್ರ ಮೇಲ್ಗಡೆ ಸಸ್ಟೈನ್ ಆಗಿ ಟ್ರೇಡ್ ಆಗೋದ್ರಲ್ಲಿ ಫೇಲ್ಯೂರ್ ಆದ ಎರಡನೇ ಒಂದು ಕನ್ಫರ್ಮೇಷನು. ಆ್ಯಂಡ್ ಮೂರನೇ ಕನ್ಫರ್ಮೇಷನ್ ನಮಗೆ ಡಬಲ್ ಟಾಪ್ ಅಂತ ಯಾವಾಗ ಕನ್ಫರ್ಮೇಷನ್ ಆಗುತ್ತೆ, ಯಾವಾಗ ನೆಕ್ಲೈನ್ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬರ್ತಾನೋ ಅವಾಗ ನಮಗೆ ಡಬಲ್ ಟಾಪ್ ಅನ್ನೋದು ಕನ್ಫರ್ಮೇಷನ್ ಆಗೋದು. ಬಿಫೋರ್ ದಟ್ ನಮ್ಗೆ ಯಾವುದೇ ಥರದ ಕನ್ಫರ್ಮೇಷನ್ ಇರಲ್ಲ. ಇವೇನು ಎಮ್ ಶೇಪ್ ಥರ ಕಾಣಿಸಿದ್ರೂ ಸಹ ಅಂಟಿಲ್ ಅನ್ಲೆಸ್ ನಮಗೆ ನೆಕ್ಲೈನ್ನ ಬ್ರೇಕ್ ಡೌನ್ ಆಗಿಲ್ಲ ಅಂತಂದರೆ ನಾವು ಇದನ್ನು ಡಬಲ್ ಟಾಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಈ ನೆಕ್ಲೈನ್ ಅಂದರೆ ಯಾವ ಪಾಯಿಂಟ್ನ ನಾವು ನೆಕ್ಲೈನ್ ಅಂತ ಕರಿತೀವಿ, ಪ್ರೀವಿಯಸ್ ಹೈಯರ್ ಲೋನ ನಾವು ನೆಕ್ಲೈನ್ ಅಂತ ಕರಿತೀವಿ. ಅಂದರೆ ಪ್ರೀವಿಯಸ್ ಹೈಯರ್ ಲೋನ ಬ್ರೇಕ್ ಡೌನ್ ಮಾಡ್ದ. ಸೊ ಯಾವಾಗ ನಮಗೆ ಪ್ರೀವಿಯಸ್ ಹೈಯರ್ ಲೋನ್ ಬ್ರೇಕ್ ಡೌನ್ ಆಯಿತು, ಇಟ್ಸ್ ನಥಿಂಗ್ ಬಟ್ ಅ ಚೇಂಜ್ ಆಫ್ ಕ್ಯಾರೆಕ್ಟರ್. ಅಂದರೆ ನಮಗೆ ಇಲ್ಲಿ ತನಕ ಬುಲ್ ರನ್ ಕ್ರಿಯೇಟ್ ಆಗಿತ್ತು, ಆ ಬುಲ್ಲಿಂದ ಬೇರ್ಗೆ ಮಾರ್ಕೆಟನ್ನು ಶಿಫ್ಟ್ ಆಗ್ತಾ ಇದೆ, ಟ್ರೆಂಡನ್ನು ಶಿಫ್ಟ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ಕನ್ಫರ್ಮೇಷನ್ ಕೊಡುತ್ತೆ. ಸೊ ಇದಕ್ಕೆ ನಾವು ಡಬಲ್ ಟಾಪ್ ಪ್ಯಾಟರ್ನ್ ಅಂತ ಕರಿತೀವಿ. ನೀವು ಡಬಲ್ ಟಾಪ್ನ ಫೈನಲ್ ಆಗಿ ನಾವು ಕನ್ಕ್ಲೂಡ್ ಮಾಡೋದಾದರೆ ಪ್ರೀವಿಯಸ್ ಟ್ರೆಂಡ್ ಅಪ್ ಇರಬೇಕು, 2 ಈಕ್ವಲ್ ಟಾಪ್ ಕ್ರಿಯೇಟ್ ಆಗಿರಬೇಕು, ನೆಕ್ಲೈನ್ನ ಬ್ರೇಕ್ ಡೌನ್ ಮಾಡಿರಬೇಕು. ಬ್ರೇಕ್ ಡೌನ್ ಮಾಡಿದ್ಮೇಲೆ ಆಲ್ಮೋಸ್ಟ್ ನೆಕ್ಲೈನ್ ಹತ್ರ ಅಗೇನ್ ರೀಟ್ರೇಸ್ಮೆಂಟ್ ಆಗಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಥವಾ ರಿಜೆಕ್ಷನ್ ಕ್ಯಾಂಡಲಲ್ಲಿ ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ರೀಸೆಂಟ್ ಸ್ವಿಂಗ್ ಹೈ ಸ್ಟಾಪ್ ಲಾಸ್ ಆಗಿ ಇಟ್ಕೊತೀವಿ. ಮಿನಿಮಮ್ 1:2 ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದಿಷ್ಟು ಡಬಲ್ ಟಾಪ್ ಪ್ಯಾಟರ್ನು. ಸ್ನೇಹಿತರೆ, ನೀವೇನಾದರೂ ಕಂಪ್ಲೀಟ್ ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಿಕ್ಕಿಂದ ಹೈಲಿ ಅಡ್ವಾನ್ಸ್ ಲೆವೆಲ್ಗೆ ಕಲಿಬೇಕು ಅಂದ್ಕೊಂಡಿದ್ರೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದ್ರ ಮುಖಾಂತರ ನೀವು ಜಾಯ್ನ್ ಆಗ್ಬೋದು. ಸೊ ನಾನು ಬೆನಿಫಿಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬೆನಿಫಿಟ್ ಬಂದು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್ ಕೋರ್ಸ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಬೆನಿಫಿಟ್ ಬಂದು ಪ್ರೂವನ್ ಆ್ಯಂಡ್ ಪ್ರಾಫಿಟಬಲ್ ಸ್ಟ್ರಾಟಜೀಸ್ ಟ್ರೈನಿಂಗ್ ಇರುತ್ತೆ. ಆ್ಯಂಡ್ ಥರ್ಡ್ ಲೆವೆಲ್ ಬಂದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್, ಎಡ್ಜ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಏನು ಕರಿತೀವಿ, ಈ ಹೈಲಿ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಬಗ್ಗೆ ಟ್ರೈನಿಂಗ್ ಇರುತ್ತೆ. ದೆನ್ ಫೋರ್ತ್ ಒಂದು ಲೈಫ್ ಟೈಮ್ ಫ್ರೀ ಸ್ಕ್ಯಾನರ್ಸ್ ಇರುತ್ತೆ. ಅಂದರೆ ಸುಮಾರು ಸ್ಟ್ರಾಟಜೀಸು 3000+ ಸ್ಟಾಕ್ಸು, ಎಷ್ಟೊಂದು ಸ್ಟಾಕ್ಸ್ ಟ್ರೇಡ್ ಆಗ್ತಿದೆ ಮಾರ್ಕೆಟಲ್ಲಿ, ಎಲ್ಲ ಸ್ಟಾಕ್ಸಲ್ಲೂ ಮ್ಯಾನ್ಯಲಾಗಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಪ್ರೂವನ್ ಆ್ಯಂಡ್ ಪ್ರಾಫಿಟಬಲ್ ಸ್ಟ್ರಾಟಜೀಸ್ಗೆ ಸ್ಕ್ಯಾನರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಷ್ಟು ಸ್ಟ್ರಾಟಜೀಸ್ ನಾನು ನಿಮಗೆ ಲೈಫ್ ಟೈಮ್ ಫ್ರೀಯಾಗಿ ಕೊಡ್ತೀನಿ. ನೆಕ್ಸ್ಟ್ ಬಂದು ಲೈವ್ ಸಪೋರ್ಟ್ ಸೆಷನ್ಸ್. ಎವ್ರಿ ವೀಕೆಂಡ್ಸ್ ನಮ್ಮ ಲೈವ್ ಸಪೋರ್ಟ್ ಸೆಷನ್ಸ್ ಇರುತ್ತೆ, ಅದ್ರ ನೀವು ಕನೆಕ್ಟ್ ಆಗಿ ನಿಮ್ಮ ಕೋರ್ಸ್ನ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಕಂಪ್ಲೀಟ್ ಟೆಕ್ನಿಕ್ ಆನ್ಸರ್ಸ್ ಬುಕ್ಕು ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಹೇಗೆ ಜಾಯ್ನ್ ಆಗೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ವೆಬ್ಸೈಟ್ ನಮ್ಮದು, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರಲ್ವಾ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ನಿಮಗೆ ಇನ್ನೂ ಇನ್ಡೆಪ್ ಡೀಟೇಲ್ ಇರುತ್ತೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಮತ್ತು 30 days ಸಿಲೆಬಸ್ ಪ್ರತಿಯೊಂದು ಇಲ್ಲಿ ಡೀಟೇಲ್ಡ್ ಆಗಿರುತ್ತೆ. ಸೊ ಎನ್ರೋಲ್ ನಾವು ಅಂತ ಏನು ಇಲ್ಲಿ ಬಟನ್ ಕಾಣಿಸ್ತಾ ಇದೆ, ಈ ಎನ್ರೋಲ್ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು
ನಮ್ಮ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು. ಸೊ ನಿಮಗೆ ಕಂಪ್ಲೀಟ್ ನಾನು ಏನೆಲ್ಲ ಪ್ರಾಮಿಸ್ ಮಾಡಿದ್ದೀನಿ ಅದಷ್ಟು ಆಕ್ಸೆಸ್ ಸಿಗುತ್ತೆ ಆ್ಯಂಡ್ ಲೈಫ್ ಟೈಮ್ ನಿಮಗೆ ಫ್ರೀ ಸ್ಕ್ಯಾನರ್ಸ್ನ ಯೂಸ್ ಮಾಡ್ಕೊಂಡು ನೀವು ಒಬ್ಬ ಒಳ್ಳೆ ಕ್ವಾಲಿಟಿ ಟೆಕ್ನಿಕಲ್ ಅನಲಿಸ್ಟ್ ಅಟ್ ದ ಸೇಮ್ ಟೈಮ್ ಕನ್ಸಿಸ್ಟೆಂಟ್ ಪ್ರಾಫಿಟಬಲ್ ಟ್ರೇಡರ್ ಆಗಿ ಕನ್ವರ್ಟ್ ಆಗ್ಬೋದು. ಸೊ ಇದಿಷ್ಟು ಕಂಪ್ಲೀಟ್ ಡಬಲ್ ಟಾಪ್ ಟ್ರೇಡಿಂಗ್ ಸ್ಟ್ರಾಟಜಿ. ಸೊ ಇದೇ ರೀತಿ ಮತ್ತೆ ನಾವು ಇನ್ನೊಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಜೊತೆಗೆ ನಾಳೆ ಭೇಟಿಯಾಗೋಣ. ಸೊ ನಾನು ಈ ಎಂಟೈರ್ ಏನು ಪ್ರೈಸ್ ಆ್ಯಕ್ಷನ್ ಸೀರೀಸ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ನಾನು ಆದಷ್ಟು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೇ ವಿಡಿಯೋನಲ್ಲಿ 20-25 ಪ್ಯಾಟರ್ನ ಸ್ಟಡಿ ಮಾಡಿದಾಗ ನೀವು ಅಷ್ಟು ನಾಲೆಜ್ನ ಅಟ್ ಎ ಟೈಮ್ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಮೋರ್ ಓವರು ಅಷ್ಟು ಪ್ಯಾಟರ್ನ್ಸ್ನ ಒಂದೇ ಸರಿ ಕಲಿತು ಪ್ರಾಕ್ಟೀಸ್ ಮಾಡೋದು ತುಂಬ ಡಿಫಿಕಲ್ಟಿ ಆಗುತ್ತೆ. ಸೊ ಅದಕ್ಕೆ ನಾನು ಈಸಿ ಆಗಲಿ ಅಂತ ಒಂದೊಂದೇ ಪ್ಯಾಟರ್ನ ತುಂಬ ಡೀಪಾಗಿ ತುಂಬ ಅಡ್ವಾನ್ಸ್ಡಾಗಿ ಬೇಸಿಕ್ಕಿಂದ ಅಡ್ವಾನ್ಸ್ಡ್ ಲೆವೆಲಲ್ಲಿ ಏನೆಲ್ಲ ಆ ಪ್ಯಾಟರ್ನಲ್ಲಿ ಬರುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಪ್ರೀವಿಯಸ್ ಟ್ರೆಂಡ್ ಹೇಗಿರಬೇಕು, ಎಂಟ್ರಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ಸ್ಟಾಪ್ ಲಾಸ್ನ ಎಲ್ಲಿ ಇಟ್ಕೋಬೇಕು, ಟಾರ್ಗೆಟ್ನ ಹೇಗೆ ನಾವು ಮೆನ್ಷನ್ ಮಾಡ್ಕೋಬೇಕು. ಸೊ ಪ್ರತಿಯೊಂದನ್ನು ನಾನು ತುಂಬ ಡೀಪಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ನಾವೇನು ಮಾಡೋಣ, 1 by 1 ಸ್ಪ್ಲಿಟ್ ಮಾಡಿ ಅಂದರೆ ಅಷ್ಟು ಪ್ಯಾಟರ್ನ್ಸ್ನ ಒಂದೊಂದೇ ಪ್ಯಾಟರ್ನು ಪರ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಏನೇ ಕ್ವರೀಸ್ ಇರಲಿ, ಏನೇ ಡೌಟ್ಸ್ ಇರಲಿ, ನೀವು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕಮೆಂಟ್ಸ್ನ ತಿಳಿಸಿ. ಅಂದರೆ ಡಿಸ್ಕ್ರಿಪ್ಷನ್ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್.